Excel Techno School, ಗುರುವಾಯನಕೆರೆ, ವೇಣೂರು. Admission open now. ಯಾವಾಗ ಕುಮಾರಸ್ವಾಮಿ ಎಲ್ಲ ರಾತ್ರಿ ಕನಸು ನೋಡ್ರೆ ಕುಮಾರಸ್ವಾಮಿ ಹಗಲು ಕನಸು ನೋಡ್ತಾರೆ. ನಾನು ಅವ್ರ ಜೊತೆನೇ ಇದ್ದವನು, ನೋಡಿರ್ಬೋದು ನೀವು. ಅವರದು ಚಟ ಅಂತಾರೆ ಕುಮಾರಸ್ವಾಮಿಗೆ, ಒಂದು ಚಟ. ಈಗ ಸರ್ಕಾರ ಈಗ ಬರ್ತದೆ, ಸರ್ಕಾರ ಅವು ಬರ್ತದೆ, ನೆಕ್ಸ್ಟ್ ನಾವೇ ಬರ್ತೀವಿ. 13ರಲ್ಲಿ 8ಅಲ್ಲಿ ಬರ್ತೀವಿ ಅಂತ ಹೇಳಿದ್ರು, 8ಅಲ್ಲಿ ಬಂದಿಲ್ಲ. ಆಮೇಲೆ 13ರಲ್ಲಿ ಬರ್ತೀನಿ ಅಂದರು, 13ರಲ್ಲಿ ಬಂದಿಲ್ಲ. 18ಅಲ್ಲಿ ಬರ್ತೀನಿ ಅಂದರು, 18ಅಲ್ಲಿ ಬಂದಿಲ್ಲ. 23ರಲ್ಲಿ ಬರ್ತೀವಿ ಅಂದರು, 23ಕ್ಕೆ 19ಕ್ಕೆ ಬಂದು ನಿಂತ್ಕೊಂಡ್ರು. ಸಿದ್ದರಾಮಯ್ಯ ಇರುವಾಗ ಜನತಾದಳ ಪಕ್ಷ 59 ಸೀಟ್ ಗೆದ್ದಿದ್ದು. ಎಷ್ಟು? 59 ಸೀಟ್. 2004 ಚುನಾವಣೆಯಲ್ಲಿ 59 ಸೀಟ್ ಗೆದ್ದಿದ್ರು. ದೇವೇಗೌಡರು ಹಾಗೂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆ ಮಾಡಿದ್ದು 59 ಸೀಟ್ ಗೆದ್ದಿದ್ದು. ರೀಚ್ ಆಗೋಕ್ಕಾಗಲಿಲ್ಲ ಕುಮಾರಸ್ವಾಮಿ. 59 ರೀಚ್ ಆಗೋಕ್ಕಾಗಲಿಲ್ಲ ಅವರು. ನೋಡಿ, 59 ಇದ್ದಿದ್ದು 2008ಅಲ್ಲಿ, 2013ರಲ್ಲಿ 40ಕ್ಕೆ ಬಂದರು. ಇಲ್ಲ ಸಾರಿ, 28ಕ್ಕೆ ಬಂದರು. 28ಕ್ಕೆ ಬಂದರು. ಆಮೇಲೆ 2013ರಲ್ಲಿ 40ಕ್ಕೆ ಬಂದರು. 2019ರಲ್ಲಿ 28 ಬಂದರು. ಈಗ ಮೊನ್ನೆ ಚುನಾವಣೆಯಲ್ಲಿ 19 ಬಂದರು. 2023 ಚುನಾವಣೆ ಮುಂಚೆ ಏನು ಹೇಳ್ತಾ ಇದ್ರು? ಬರೆದಿಕ್ಕೊಳ್ಳಿ ಬಾಂಡ್ ಪೇಪರಲ್ಲಿ, ಮಾಧ್ಯಮದಲ್ಲಿ, ನಮ್ಮದೇ ಸರ್ಕಾರ, ನಾವೇ ಮಾಡ್ತೀವಿ ಸರ್ಕಾರ ರಚನೆ ಅಂತ ಹೇಳಿದ್ರು. ಅದು ಕುಮಾರಸ್ವಾಮಿಗೆ ಚಟ. ಎಲ್ಲ ರಾತ್ರಿ ಕನಸು ನೋಡ್ರೆ ಕುಮಾರಸ್ವಾಮಿ ಅವರು ಹಗಲು ಕನಸು ನೋಡ್ತಾರೆ. ಇಲ್ಲ, ಅವ್ರ ಜಡ್ ಆಲ್ರೆಡಿ ಮರ್ಜ್ ಮಾಡ್ದಂಗೆ, ಅವರು ಮರ್ಜ್ ಮಾಡ್ದಂಗೆ. ದೇವೇಗೌಡರು ಇರೋವರೆಗೂ ಸ್ವಲ್ಪ ಅಲಯನ್ಸ್ ಆಗಿರ್ತಾರೆ. ದೇವೇಗೌಡರು 100 ವರ್ಷ ಬದುಕಿರ್ಬೇಕು. ದೇವೇಗೌಡರು 100 ವರ್ಷ ಬದುಕಿರ್ಬೇಕು. ಒಬ್ಬ ರಾಜಕಾರಣಿಗೆ ರಾಜಕೀಯ ಗುರು ಅಂತ ಹೇಳ್ತಾರೆ. ನನ್ನ ರಾಜಕೀಯ ಗುರು ದೇವೇಗೌಡರೇ. ಒಬ್ಬ ರಾಜಕಾರಣಿಗೆ ಯಾರನ್ನ ಇಲ್ಲಿ ಎತ್ತರದಲ್ಲಿ ಬೆಳಿಬೇಕಾದ್ರೆ ರಾಜಕಾರಣಿಗೆ ಒಬ್ಬ ರಾಜಕೀಯ ಗುರು ಇರ್ತಾರೆ. ನನ್ನ ರಾಜಕೀಯ ಗುರು, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು, ಅಂದರೆ ನನ್ನ ರಾಜಕೀಯ ಗುರುಗಳು ದೇವೇಗೌಡರೇ. ಬಿಜೆಪಿ ಪ್ರಾದೇಶಿಕ ಪಕ್ಷಗಳನ್ನೆಲ್ಲ ಮುಂದೆ ಈಗ ನಾವು ಹೇಳಿದ್ರೆ ಸ್ವಲ್ಪ ಉಪಯೋಗ ಇಲ್ಲಲ್ಲ. ಈಗ ಅವ್ರಿಗೆ ಆಮೇಲೆ ಗೊತ್ತಾಗ್ತದೆ ಬಿಜೆಪಿ ಏನಂತ, ಆಮೇಲೆ ಗೊತ್ತಾಗ್ತದೆ. ಅಷ್ಟೋ ಇಷ್ಟೋ ಶಕ್ತಿ ಇತ್ತು. ಈ ಕುಮಾರಸ್ವಾಮಿ ಬಿಜೆಪಿ ಜೊತೆ ಅಲೈನ್ಸ್ ಮಾಡಿ ಇದ್ದ ಶಕ್ತಿನ ಇದು ಮಾಡ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.